ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಏಸೋ ಪಂಚನಮೋ ಯಾರೋ ಸೌವಪಾಪನಾಸನೋ ಮಂಗಲಾಣಂಚ ಸರ್ವೇಸಿಂ ಪರಮಂ ಹವೈ ಮಂಗಲಂ परमं हवै मंगल. जोड़ो पंच परमेष्टि भगवान की, जोड़ो संत श्री गुरु विद्यासागर जी महाराज की, परम पूज्य आचार्य आर्जव समझ में परम पूज्य आचार्य समय सागर जी महाराज की, परम पूज्य विदित सागर मुनि महाराज की जय. समस्ताचार्य संघ की जय. अभिनंदनार्थ जिनस्तुति. गुणाभिनंदनो भवात् दयावधूं शांति सखीमशिश्रयत् समाधितन्त्रस्तदुपोपपत्तये द्वयेन नैर्घृण्यगुणेन चायुजत्. गुणाभिनन्दादभिनन्दनो भवान् दयावधूं शांति सखीमशिश्रयत् समाधितन्त्रस्तदुपोपपत्तये द्वयेन नैर्घृण्यगुणेन चायुजत्. गुणाभिनन्दादभिनन्दनो भवान् दयावधूं शांति सखीमशिश्रयत् समाधितन्त्रस्तदुपोपपत्तये द्वयेन नैर्घृण्यगुणेन चायुजत्. गुणाभिनन्दादभिनन्दनो भवान् दयावधूं शांति सखीमशिश्रयत् समाधितन्त्रस्तदुपोपपत्तये द्वयेन नैर्घृण्यगुणेन चायुजत्. ಗುಣಾಭಿನಂದಾತ್ ಗುಣಗಳ ಅಭಿನಂದನಾತ್ ಅಭಿವೃದ್ಧಿಯಿಂದ. ಅಭಿನಂದನನೆಂಬ ಹೆಸರುಳ್ಳ ಭವಾನ್ ನೀನು ಶಾಂತಿ ಸಖೀಂ ಕ್ಷಮೆಯೇ ಸಖಿಯಾಗಿ ಉಳ್ಳ. ಯಾರು ಸ್ನೇಹಿತೆ? ಯಾರು ಗೆಳತಿ? ಯಾರು ಸಖಿ ಅಂದ್ರೇನು? ಗೆಳತಿ. ಯಾರು ಅವರಿಗೆ ಗೆಳತಿ? ಕ್ಷಮ. ದಯಾವಧು ದಯೆ ಎಂಬ ಸ್ತ್ರೀಯನ್ನ ಅಶಿಶ್ರಯತ್ ಪಡೆದಿರುತ್ತಿರುವ ಸಮಾಧಿ ತಂತ್ರ ಧರ್ಮಧ್ಯಾನ ಮತ್ತು ಶುಕ್ಲ ಧ್ಯಾನವೇ ಪ್ರಧಾನವಾಗುಳ್ಳಂತಹ ನೀನು ತದುಪೋಪಪತ್ತೆ ಅದರ ಸಿದ್ಧಿಗೋಸ್ಕರ. ಯಾತ ಸಿದ್ಧಿಗೋಸ್ಕರ? ಆತ್ಮನ ಸಿದ್ಧಿಗೋಸ್ಕರ. ದ್ವಯೇನ ಬಾಹ್ಯಾಭ್ಯಂತರ. ದ್ವ ಅಂದರೆ ಎರಡರಿಂದ. ಯಾವ್ಯಾವುದರಿಂದ? ಬಾಹ್ಯ ಮತ್ತು ಅಭ್ಯಂತರ ಅನ್ನುವಂತಹ ಪರಿಗ್ರಹಗಳ ತ್ಯಾಗ ರೂಪವಾದ ನೈಗ್ರಂಥಗುಣೇನ ನಿಗ್ರಂಥತ್ವ ಅಂದರೆ ಮುನಿರೂಪದ ಗುಣದಿಂದ ಆಯುಜತ್ ಯೋಜನೆ ಮಾಡಿರುತ್ತೆ. ಅಂದರೆ ಆ ಗುಣವನ್ನು ನೀನು ಪಡ್ಕೊಂಡು ರತ್ನತ್ರಯ ಧರ್ಮವನ್ನು ನೀನು ಸ್ವೀಕಾರ ಮಾಡಿರ್ತೀಯ ಅಂತ. ನಾಲ್ಕನೆಯ ತೀರ್ಥಂಕರರಾದಂತಹ ಅಭಿನಂದನ ಸ್ವಾಮಿಯು ಅನಂತ ಜ್ಞಾನಾದಿ ಅಂತರಂಗ ಸಂಪತ್ತಿಂದ ಬಾಹ್ಯ ಸಕಲೈಶ್ವರ್ಯದಿಂದಲೂ ಯುಕ್ತವಾಗಿದ್ದುದರಿಂದಲೂ ಅವರ ಜನನ ಕಾಲದಲ್ಲಿ ಎಲ್ಲ ಪ್ರಜೆಗಳ ಜ್ಞಾನಾದಿ ಗುಣಗಳು ಸಕಲೈಶ್ವರ್ಯಗಳು ಅಭಿವೃದ್ಧಿಯಾದ ಕಾರಣ ಅವರಿಗೆ ಅಭಿನಂದನರೆಂಬ ಹೆಸರು ಸಾರ್ಥಕವಾಗಿದೆ. ಅವರು ಹುಟ್ಟಿದ ಕೂಡಲೇ ಆ ದೇಶದ ಜನಗಳ ಸುಖ ಸಮೃದ್ಧಿ ಜ್ಞಾನ ಎಲ್ಲವೂ ಕೂಡ ಎಲ್ಲ ಐಶ್ವರ್ಯವೂ ಕೂಡ ವೃದ್ಧಿ ಆಯಿತು, ಸುಖವಾಯಿತು. ಆದ್ದರಿಂದ ಅವರಿಗೆ ಅಭಿನಂದನ ಅಂತ ಹೇಳಿ ಅಭಿತಃ ನಂದತೀತ ಅಭಿನಂದನ. ಅಭಿತಃ ನಂದತೀತ ಅಂದರೆ ಸುಖವನ್ನು ತರುವಂಥಳು. ಕ್ಷಮೆ ಎಂಬ ಪ್ರಿಯ ಸಖಿಯೊಡಗೂಡಿದವಳಾದ ದಯೆಂಬ ಸ್ತ್ರೀಯು ಪ್ರಾಣಿಗ್ರಹಣವನ್ನು ಮಾಡುವಂತೆ. ಪ್ರಾಣಿಗ್ರಹಣ ಮಾಡುವುದೇನೋ ಮದುವೆ ಆಗೋದು. ಕ್ಷಮೆ ಎಂಬ ಪ್ರಿಯ ಸಖಿ ಜೊತೆಯಲ್ಲಿ ದಯೆ ಅನ್ನುವಂಥ ಸ್ತ್ರೀ ಅವರ ಅಭಿನಂದನರನ್ನು ಪಾಣಿಗ್ರಹಣ ಮಾಡಿಕೊಂಡಿತ್ತು. ಅಂದರೆ ಅವರಲ್ಲಿ ಕ್ಷಮೆ ಮತ್ತು ದಯಾಗುಣ ತುಂಬಿ ತುಳುಕುತ್ತಾ ಇತ್ತು. ಆ ಮಹಾಪ್ರಭುವು ಸರ್ವ ಪ್ರಾಣಿಗಳಲ್ಲಿ ದಯೆಯುಳ್ಳವರು, ಕ್ಷಮಾಗುಣವುಳ್ಳವರು ಆಗಿರುವುದರಿಂದ ಭಾವ. ಇದರಿಂದ ಬುದ್ಧನು, ಮಹಾದೇವನು, ವಿಷ್ಣುವು ಮೊದಲಾದ ದೇವತೆಗಳಲ್ಲಿ ದಯೆ ಮತ್ತು ಕ್ಷಮಾಗುಣ ಇರಲಿಲ್ಲ ಎಂಬ ಅಭಿಪ್ರಾಯವು ಸೂಚಿತವಾಗಿದೆ. ಬುದ್ಧನು ತನ್ನ ಜನನ ಕಾಲದಲ್ಲಿಯೇ ತಾಯಿಯನ್ನು ಕೊಂದನಾದುದರಿಂದ ನಿರ್ದಯನೆಂದು, ಮಹಾದೇವನು ತ್ರಿಪುರನೆಂಬ ರಾಕ್ಷಸನು ಆಕಾಶದಲ್ಲಿ ರಚಿಸಿದ ತನ್ನ 3 ಸುಂದರವಾದ ನಗರಗಳನ್ನು ದಹನ ಮಾಡಿದುದರಿಂದ ತ್ರಿಪುರ, ತ್ರಿ ಅಂದರೆ 3, ಪುರ ಅಂದರೆ ನಗರಗಳು,
ಅವನ ಹೆಸರೇ ತ್ರಿಪುರ ಅಂತ ಇತ್ತು ರಾಕ್ಷಸನದ್ದು. ಅವನು ಆಕಾಶದಲ್ಲಿ 3 ಸುಂದರ ನಗರಗಳನ್ನು ಮಾಡಿದ್ದಂತೆ. ಅದನ್ನು ಇವನು ಸುಟ್ಟು ಭಸ್ಮ ಮಾಡ್ದ, ನಿರ್ದಯಿ, ಕ್ಷಮಾಗುಣ ಇಲ್ಲದವನು ಅಂತ. ಅದರಂತೆಯೇ ವಿಷ್ಣುವು ಹಲವು ರಾಕ್ಷಸ ಸಂಹರಿಸಿ ನರಸಿಂಹಾವತಾರವನ್ನು ಧರಿಸಿ ಹಿರಣ್ಯಕಶಿಪುನ ವಕ್ಷಸ್ಥಳವನ್ನು ಸೀಳಿದ್ದನವನಾದಂಡ ಅವನಲ್ಲಿಯೂ ದಯಾಗುಣ ಇರಲಿಲ್ಲ ಅಂತ ಹೇಳ್ತಾರೆ. ಈ ಮೂವರಲ್ಲಿಯೂ ದೈವತ್ವಕ್ಕೆ ಯೋಗ್ಯವಾದ ಗುಣಗಳು ಇರಲಿಲ್ಲ. ದೇವರಿಂದ ಪೂಜಿಸೋಕ್ಕೆ ಅರ್ಹರಲ್ಲ, ಏಕೆಂದರೆ ದಯೆಯೇ ಮೂಲ ಗುಣ ಇದೆ. ಆ ಮಹಾಸ್ವಾಮಿಯು ಸಮಸ್ತ ಕಾರ್ಯಗಳನ್ನು ನಾಶ ಮಾಡುವುದಕ್ಕೋಸ್ಕರ ಧರ್ಮಧ್ಯಾನ ಮತ್ತು ಶುಕ್ಲ ಧ್ಯಾನಗಳನ್ನು ಆಶ್ರಯಿಸಿದರೆಂದು. ಅಂದರೆ ಆತ್ಮನ ನಿಜವಾದ ಸಂಪತ್ತನ್ನು ಪಡ್ಕೋಬೇಕು ಅಂದರೆ ಯಾರನ್ನು ಆಶ್ರಯಿಸಬೇಕು? ಧ್ಯಾನವನ್ನೇ ಆಶ್ರಯಿಸಬೇಕು. ಆ ಧ್ಯಾನ ಯಾವ ರೂಪದಲ್ಲಿದೆ? ಧರ್ಮಧ್ಯಾನ ಮತ್ತು ಶುಕ್ಲ ಧ್ಯಾನ ರೂಪ ಇದೆ. ಆ 2 ಧ್ಯಾನಗಳನ್ನು ಆಶ್ರಯ ಮಾಡಿ ಆ ಧ್ಯಾನಗಳೆರಡರ ಸಿದ್ಧಿಗಾಗಿ ಹೊಲ, ಮನೆ, ದನ, ಧಾನ್ಯ, ದಾಸ, ದಾಸಿ, ಪಶು, ವಾಹನ, ಶಯ್ಯ, ಆಸನ, ಪಾತ್ರ ಮೊದಲಾದ 10 ವಿಧವಾದಂತಹ ಪರಿಗ್ರಹಗಳನ್ನು ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕವೇದ ಮತ್ತು ಮಿಥ್ಯಾತ್ವ ಅನ್ನುವಂಥ 14 ಅಂತರಂಗ ಪರಿಗ್ರಹಗಳಿವೆ. ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಅಂತರಂಗ. ಕ್ರೋಧ ಎಲ್ಲಿ ಬರುತ್ತೆ? ಮನಸ್ಸಿನಲ್ಲಿ. ಮಾನ ಎಲ್ಲಿ ಬರುತ್ತೆ? ಮನಸ್ಸಿನಲ್ಲಿ. ಮಾಯ ಎಲ್ಲಿ ಉಂಟಾಗುತ್ತೆ? ಮನಸ್ಸಿನಲ್ಲಿ. ಲೋಭ, ಆಸೆ ಎಲ್ಲಿ ಉಂಟಾಗುತ್ತೆ? ಮನಸ್ಸಿನಲ್ಲಿ. ಮಿಥ್ಯಾತ್ವ ಎಲ್ಲಿ ಬರುತ್ತೆ? ಶ್ರದ್ಧೆ ಎಲ್ಲಿ ಬರುತ್ತೆ? ಎಲ್ಲ ಮನಸ್ಸಿನಲ್ಲಿ. ಆದ್ದರಿಂದ ಒಳಗೆ ಇರುವಂತಹ ಗುಣಗಳನ್ನು, ಕಷಾಯಗಳನ್ನು ಅಂತರಂಗ ಕಷಾಯ ಅಂತ ಹೇಳಿದರು. ಹೊರಗಡೆ ಹೊಲ, ಮನೆ, ಆಳು ಕಾಳು, ಪಾತ್ರೆ, ಪಗಡಿ, ವಾಹನ ಏನೇನು ಎಲ್ಲ ಕಣ್ಣಿಗೆ ಕಾಣುತ್ತೆ ಅದನ್ನೆಲ್ಲ ಬಾಹ್ಯ ಪರಿಗ್ರಹ ಅಂತ ಹೇಳಿದೆ. ಇವೆಲ್ಲದನ್ನು ಕೂಡ ತೊರೆದು ನಿರ್ಗ್ರಂಥರಾದರು. ಗ್ರಂಥ ಅಂದರೆ ಪರಿಗ್ರಹ, ಗ್ರಂಥ ಅಂದರೆ ಗಂಟು. ಅದರಿಂದ ರಹಿತರಾದಂಥದ್ದು ಯಾವುದಿದೆ ಅದು ನಿರ್ಗ್ರಂಥ ಇದೆ. ಅಂದರೆ ಮುನಿಪದವನ್ನು, ದಿನಗುಣ ರೂಪವನ್ನು ಧಾರಣೆ ಮಾಡಿದರು ಅಂತ ಹೇಳ್ತಾರೆ. ಅಭಿನಂದನಾತ್ಮಕ ಗುಣಗಳನ್ನು ಸ್ತುತಿ ಮಾಡ್ತಾ ಇದ್ದಾರೆ ಸಮಂತಭದ್ರಾಚಾರ್ಯರು. ಅಚೇತನೆ ತತ್ಕೃತ ಬಂಧ ಜೇಪಿ ಮಮೇದ ಮಿಥ್ಯಾಭಿನಿವೇಶಕಗ್ರಹಾತ್ ಪ್ರಭಂಗುರೆ ಸ್ಥಾವರ ನಿಶ್ಚಯೇನ ಚ ಕ್ಷತಂ ಜಗತ್ತತ್ವಂ ಅಜಿಗ್ರಹದ್ಭವಾನ್. ಅಚೇತನೆ ತತ್ಕೃತ ಬಂಧ ಜೇಪಿ ಮಮೇದ ಮಿಥ್ಯಾಭಿನಿವೇಶಕಗ್ರಹಾತ್ ಪ್ರಭಂಗುರೆ ಸ್ಥಾವರ ನಿಶ್ಚಯೇನ ಚ ಕ್ಷತಂ ಜಗತ್ತತ್ವಮಜಿಗ್ರಹದ್ಭವಾನ್. ಭವಾನ್ ನೀವು ಅಚೇತನೆ ಜಡರೂಪವಾದ ಶರೀರದಲ್ಲಿ ತತ್ಕೃತ ಬಂಧ ಜೇಪಿ ತತ್ ಆ ಶರೀರದಿಂದ ಕೃತ ಮಾಡಲ್ಪಟ್ಟ ಬಂಧ ಜೇಪಿ ಬಂಧನದಿಂದ ಉಂಟಾದ ಸುಖ ದುಃಖಾದಿಯಲ್ಲಿಯೂ ಮಮೇದಮಿತಿ ಮಮ ಇದಂ ಇತಿ ಮಮ ಇದಂ ಇತಿ ಇದು ನನ್ನದೆಂಬ ಅಭಿನಿವೇಶಕ ಗ್ರಹ ಆಸಕ್ತಿ ರೂಪವಾದ ಗ್ರಹಣದಿಂದ ಪ್ರಭಂಗುರೆ ಅನಿತ್ಯವಾದುದರಲ್ಲಿ ಸ್ಥಾವರ ನಿಶ್ಚಯೇನ ಚ ನಿತ್ಯವಾದದ್ದೆಂಬ ನಿಶ್ಚಯದಿಂದಲೂ ಕ್ಷತಂ ನಷ್ಟವಾದ ಜಗತ್ತತ್ವಂ ಜಗತ್ತಿನ ಯಥಾಸ್ಥಿತಿ ತತ್ವವನ್ನು ಅಜಿಗ್ರಹ ತಿಳಿಸಿರುತ್ತೀರಿ. ಏನಂತ ತಿಳಿಸಿದ್ದೀರಿ ನೀವು? ಹೇ ಅಭಿನಂದ ಸ್ವಾಮಿಗಳೇ, ತಾವು ಅಚೇತನ ಜಡವಾದ ಈ ಶರೀರದಲ್ಲಿ ಕಣ್ಣಿಗೇನೇನು ಕಾಣುತ್ತೆ? ಈ ಕಣ್ಣುಗಳಿಗೆ, ಮನುಷ್ಯನ ಕಣ್ಣುಗಳಿಗೆ 4 ಗತಿಯಲ್ಲಿ ಯಾವ ಕಣ್ಣು ಸಿಕ್ಕಿದೆ ಶರೀರದಲ್ಲಿ, ಈ ಕಣ್ಣಿಗೆ ಕಾಣುವಂಥ ಪ್ರತಿಯೊಂದು ವಸ್ತುನೂ ಅಚೇತನನೇ ಇದೆ. ಹೇಗೆ ಹೇಳ್ತೀರಾ? ಕರೆಂಟ್ ಕಾಣಿಸ್ತಾ ಇದೆ ನಿಮಗೆ, ಟ್ಯೂಬ್ ಬೆಳಗ್ತಾ ಇದೆ, ಮೆಷಿನ್ ಓಡ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಕರೆಂಟ್ ಇದೆ. ಲೈಟ್ ಹತ್ತಿದೆ, ನಿಮಗೆ ಗೊತ್ತಾಗ್ತದೆ ಕರೆಂಟ್ ಇದೆ. ಫ್ಯಾನ್ ಓಡ್ತಾ ಇದೆ, ಕರೆಂಟ್ ಇದೆ, ಗೊತ್ತಾಗ್ತಿದೆ. ಆದರೆ ಕರೆಂಟ್ ಅದರೊಳಗಡೆ ಹರಿತಿರೋ ಕರೆಂಟನ್ನು ಮುಟ್ಟಕ್ಕಾಗುತ್ತೇನೋ? ಅದು ನಿಮ್ಮ ಕಣ್ಣಿಗೆ ಕಾಣುತ್ತೇನೋ? ಎರಡೂ ಇಲ್ಲ, ಮುಟ್ಟಕ್ಕೂ ಆಗಲ್ಲ, ಕಣ್ಣಿಗೂ ಕಾಣಲ್ಲ. ಹಾಗೆಯೇ ಈ ಶರೀರದಲ್ಲಿರ್ತಕ್ಕಂತಹ ಜೀವ ಆತ್ಮನ ನೋಡೋದಕ್ಕಲ್ಲ, ಎಲ್ಲಿವರೆಗೆ ಈ ಶರೀರ ಕೆಲಸ ಮಾಡ್ತಿದೆ ಅಲ್ಲಿವರೆಗೂ ಜೀವ ಇದೆ ಅಂತ ಹೇಳ್ತೀವಿ. ಯಾವಾಗ ಈ ಕೆಲಸ ಮಾಡೋದನ್ನು ಬಿಟ್ಟು ಬಿಡುತ್ತೆ ಆಗ ಇದನ್ನು ಸತ್ತು ಹೋದ, ಜೀವ ಹೋಯ್ತು ಅಂತೀವಿ. ದೇಹ ಹೋಯಿತು ಅಂತ ಹೇಳಲ್ಲ. ಈ ದೇಹ ಜಡ ಇದೆ, ಅದು ಇಲ್ಲೇ ಇರುತ್ತೆ. ಆ ಕಣ್ಣಿಗೆ ಕಾಣದೇ ಇರುವಂಥ ಆತ್ಮ ಶಕ್ತಿ ಏನಿದೆಯಲ್ಲ ಅದು ಹೊರಟೋಗುತ್ತೆ. ಅದನ್ನು ತಿಳ್ಕೊಳ್ಳೋ ಅಂಥ ಶಕ್ತಿನ
ಜಡ ಚೇತನ ಅಚೇತನವಾಗಿ, ಈ ಶರೀರ ಅಚೇತನ ಇದೆ, ಆತ್ಮ ಚೈತನ್ಯ ಶಕ್ತಿಯಿಂದ ಕೂಡಿದೆ ಅಲ್ಲ. ಆ ಜಡ ಪುದ್ಗಲಗಳಿಂದ ಉಂಟಾದಂಥ ಕರ್ಮ ಎಲ್ಲಿಂದ ಉಂಟಾಗುತ್ತೆ? ಈ ಪುದ್ಗಲದ ಶರೀರದಿಂದ. ಹೇಗೆ? ಕಬ್ಬಣ ಕಾಯಿಸಿ ಬಡಿತಾರೆ. ಕಟ್ಟಿ ಮಾಡಲಿ, ಚಾಕು ಮಾಡಲಿ, ಏನೇ ಮಾಡಲಿ, ಕಬ್ಬಿಣದ ಯಾವುದೇ ವಸ್ತು ಮಾಡಬೇಕು, ಕಬ್ಬಣನ ಮೊದಲು ಕಾಯಿಸ್ಬೇಕು. ಕಾಯಿಸಿದಾಗ ಬೆಂಕಿ ಕಬ್ಬಿಣದೊಳಗೆ ಹೋಯ್ತು, ಕಬ್ಬಣ ಬೆಂಕಿಯೊಳಗೆ ಹೋಯ್ತು. ಬೆಂಕಿ ಕಬ್ಬಿಣದೊಳಗಡೆ ಪ್ರವೇಶ ಮಾಡುತ್ತೆ, ಆವಾಗ ಕಬ್ಬಣ ಕಾಯುತ್ತೆ ಅಲ್ವಾ. ಹಾಗೆ ಕಾದಾಗ ಏನು ಮಾಡ್ತಾನೆ ಕಮ್ಮಾರ? ಸುತ್ತಿಗೆಯನ್ನು ತೊಗೊಂಡು ಅದನ್ನು ಇನ್ನೊಂದು ಕಬ್ಬಿಣದ ಮೇಲೆ ಇಟ್ಟು ಸುತ್ತಿಗೆ ತೊಗೊಂಡು ಬಡಿತಾನೆ. ಆಗ ಬೆಂಕಿ ಹೇಳ್ತಂತೆ, ಹೊಡಿಬೇಡ ನಂಗೆ ತುಂಬ ನೋವಾಗ್ತಿದೆ, ಹೊಡಿಬೇಡ. ಆಗ ಹೇಳ್ತಾನೆ, ನೀನು ಯಾಕೆ ಪರಕಾಯಿ ಪ್ರವೇಶ ಮಾಡಿದೆ? ಕಬ್ಬಿಣ ಬೇರೆ ಇದೆ, ಬೆಂಕಿ ಬೇರೆ ಇದೆ. ಬೆಂಕಿ ಕಬ್ಬಿಣದೊಳಗೆ ಪ್ರವೇಶ ಮಾಡ್ತು, ಅದಕ್ಕೆ ಕಬ್ಬಿಣ ಕಾಯ್ತು. ಕಬ್ಬಿಣ ಕಾದಾಗ ಬಡಿದ್ರು. ಹಾಗೆಯೇ ಆತ್ಮ ಮತ್ತು ಶರೀರ ಎರಡು ಕೂಡಿದೆ. 4 ಗತಿಲಿರುವಂಥ ಎಲ್ಲ ಜೀವನೂ ಕೂಡ ಜಡ ಚೇತನ ಎರಡು ಕೂಡಿರೋದೇ ಆಗಿದೆ. ಈ ಶರೀರ ಜಡ ಇದೆ, ಆತ್ಮ ಚೇತನೆ, ಜಡ ಚೇತನದ ಮಿಶ್ರಣ ಈ ಜೀವನ ಇದೆ. ಇದನ್ನು ಈ ಜೊತೆ ಸಹವಾಸ ಮಾಡಿದ್ರಿಂದ, ಜಡದ ಸಹವಾಸ ಮಾಡಿರೋದ್ರಿಂದ ನಮಗೇನಾಗ್ತಿದೆ? ದುಃಖದ ಅನುಭವ ಆಗ್ತಿದೆ, ಬಂಧನ ಆಗ್ತಿದೆ, ಸುಖ ದುಃಖಾದಿಗಳು ಸಿಗ್ತದೆ. ಮಮೇದ, ಇದು ನನ್ನದೆಂಬ ಅಭಿನಿವೇಶಕ ಗ್ರಹ, ಆಸಕ್ತಿ ರೂಪವಾದ ಗ್ರಹಣದಿಂದ, ಅಂದರೆ ಇದು ನಂದು, ಇದು ನನ್ನ ಮನೆ, ಇದು ನನ್ನ ಮಕ್ಕಳು, ಇದು ನನ್ನ ಕುಟುಂಬ, ನನ್ನ ಪರಿವಾರ, ಹೀಗೆಲ್ಲ ಭಾವನೆಗಳು ಬರುತ್ತಲ್ಲ, ಅವೆಲ್ಲದನ್ನು ಅನಿತ್ಯ ರೂಪದಲ್ಲಿ ಅನಿತ್ಯ ಆದ್ದು ಅಂತ ತಿಳ್ಕೊಂಡು ಪ್ರಭಂಗುರಿ ಸ್ಥಾವರ ನಿಶ್ಚಯೇನ ಚ, ನಿತ್ಯವಾದದ್ದೆಂಬ ನಿಶ್ಚಯದಿಂದಲೂ ಶತಂ ನಷ್ಟವಾದ ಜಗತ್ತತ್ವ, ಜಗತ್ತಿನ ಯಥಾಸ್ಥಿತಿ ತತ್ವವನ್ನು ಜಿಗ್ರಹ ತಿಳಿಸಿರುತ್ತೀರೇ. ತಾವು ಅಚೇತನ ಜಡವಾದ ಈ ಶರೀರದಲ್ಲಿಯೂ ಆ ಜಡ ಪುದ್ಗಳಿಂದುಂಟಾದ ಕರ್ಮಬಂಧವು, ಅದರಿಂದುಂಟಾದ ಸುಖ ದುಃಖ ಮೊದಲಾದಗಳು, ಇವುಗಳಲ್ಲಿಯೂ ಈ ಶರೀರಾದಿ ಸಕಲ ವಸ್ತುಗಳು ನನ್ನವು, ನಂದು, ನಾನು ಇವುಗಳಿಗೆ ಸ್ವಾಮಿ ಅನ್ನುವಂಥ ಮಿಥ್ಯಾ ಸಂಕಲ್ಪದಿಂದ ನಶ್ವರವಾದ ವಸ್ತುಗಳನ್ನು ಸ್ಥಿರವಾದುದು ಅನ್ನೋ ಭಾವನೆಯನ್ನು ಮಾಡಿ ಈ ಜಗತ್ತಿನ ಎಲ್ಲ ಪ್ರಾಣಿಗಳು ಕಷ್ಟವನ್ನು ಅನುಭವಿಸ್ತಾ ಇದೆ. ಕ್ಷಮಿಸಿ, ಅವರನ್ನು ಉದ್ಧರಿಸುವುದಕ್ಕಾಗಿ ಈ ರೀತಿ ಕಣ್ಣಿಗೆ ಕಾಣೋದನ್ನೇ ನಾನು ಅಂತ ತಿಳ್ಕೊಂಡಿರುವಂಥ ಈ ಜಡ ಜಗತ್ತಿನಿಗೆ ಉದ್ಧಾರ ಮಾಡಬೇಕು, ಅವರ ಕಷ್ಟ. ಅದಕ್ಕೆ ಅವರನ್ನು ಹಿತೋಪದೇಶಿಸಿದ್ದಾರೆ. ನಮ್ಮ ಅಜ್ಞಾನವನ್ನು ನೋಡಿ ಅವರಿಗೆ ಕರುಣೆ ಬಂದು, ಅಯ್ಯೋ ಇಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ, ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ, ಅದು ಯಾವುದೂ ನೀವಲ್ಲ, ನಿಮಗೆ ನಿಮ್ಮ ಸ್ವರೂಪನೇ ಬೇರೆ ಇದೆ ಅಂಥೇಳಿ ಜೀವ ಮೊದಲಾದ ತತ್ವಗಳ ಸ್ವರೂಪವನ್ನು ನಿರೂಪಣೆ ಮಾಡಿರೋ ಯಾರು? ಅಭಿನಂದನ ಸಾಗರ ಅಂತ. ಅಭಿನಂದನ ಸಾಗರಿಯೇ ನಮೋಸ್ತು ನಮೋಸ್ತು ನಮೋಸ್ತು. ಕ್ಷುಧಾದಿ ದುಃಖ ಪ್ರತಿಕಾರಥ ಸ್ಥಿತಿರ್ ನಚೇಂದ್ರಿಯಾರ್ಥ ಪ್ರಭವಾಲ್ಪ ಸೌಖ್ಯತಃ ತಥೋ ಗುಣೋ ನಾಸ್ತಿ ಚ ದೇಹದೇಹಿನೋ ರೀತೀದಮಿತ್ತಂ ಭಗವಾನ್ ವಿಜಿಜ್ಞಪತ್. ಕ್ಷುಧಾದಿ ದುಃಖ ಪ್ರತಿಕಾರತಃ ಸ್ಥಿತಿ ನ ಚೇಂದ್ರಿಯಾರ್ಥ ಪ್ರಭವಾಲ್ಪ ಸೌಖ್ಯತಃ ತಥೋ ಗುಣೋ ನಾಸ್ತಿ ಚ ದೇಹದೇಹಿನೋ ರೀತೀದಮಿತ್ತಂ ಭಗವಾನ್ ವಿಜಿಜ್ಞಪತ್. ಕ್ಷುಧಾದಿ ದುಃಖ ಪ್ರತಿಕಾರತ ಸ್ಥಿತಿರ್ ನ ಚೇಂದ್ರಿಯಾರ್ಥ ಪ್ರಭವಾಲ್ಪ ಸೌಖ್ಯತಃ ತಥೋ ಗುಣೋ ನಾಸ್ತಿ ಚ ದೇಹದೇಹಿನೋ ರೀತೀದಮಿತ್ತಂ ಭಗವಾನ್ ವಿಜಿಜ್ಞಪತ್. ಕ್ಷುಧಾದಿ ದುಃಖ ಪ್ರತಿಕಾರತ ಸ್ಥಿತಿರ್ ನ ಚೇಂದ್ರಿಯಾರ್ಥ ಪ್ರಭವಾಲ್ಪ ಸೌಖ್ಯತಃ ತಥೋ ಗುಣೋ ನಾಸ್ತಿ ಚ ದೇಹದೇಹಿನೋ ರೀತೀದಮಿತ್ತಂ ಭಗವಾನ್ ವಿಜಿಜ್ಞಪತ್. ಕ್ಷುಧಾದಿ ದುಃಖ ಪ್ರತಿಕಾರತಃ, ಕ್ಷುಧಾದಿ ಹಸಿವು ಮೊದಲಾದ ದುಃಖಗಳ ಪ್ರತಿಕಾರತ ಉಪಶಮನ ರೂಪ ಪ್ರಕ್ರಿಯೆ ಎಂದು. ಏನು ಮಾಡ್ತೀವಿ? ಹಸಿವಾಯಿತು ಅಂದರೆ ಊಟ ಮಾಡ್ತೀವಿ, ಬಾಯಾರಿಕೆ ಆಯಿತು ಅಂದರೆ ನೀರು ಕುಡಿತೀವಿ, ಆಯಾಸ ಆಯಿತು ಅಂದರೆ ಮಲಗಿ ನಿದ್ದೆ ಮಾಡ್ತೀವಿ. ಇದೆಲ್ಲದರಿಂದಲೂ ಪ್ರತಿಕಾರ ಇದೆ. ಇದು ಬಂದಂಥ ದುಃಖವನ್ನು ಪ್ರತಿಕಾರ ಮಾಡೋದಿದೆ.
ಇಂದ್ರಿಯಾರ್ಥ ಇಂದ್ರಿಯ ಗೋಚರವಾದ ಶಬ್ದಾದಿಗಳಿಂದ ಪ್ರಭಾವ ಹುಟ್ಟುವ ಅಲ್ಪ ಸೌಖ್ಯತ ಅಲ್ಪ ಸುಖಗಳಿಂದಲೂ ಸ್ಥಿತಿ ತೃಪ್ತಿ ರೂಪವಾದ ಸ್ಥಿತಿಯು ನಚ ಇಲ್ಲ ತತಃ. ಆದ್ದರಿಂದ ದೇಹದೇಹಿನೋಹು ದೇಹಾತ್ಮರಿಗೆ ಗುಣ ಉಪಕಾರವು ನಾಸ್ತಿ ಇಲ್ಲ. ಈ ಪ್ರಕಾರವಾಗಿ ಇತೀದ ಮಿತ್ತಂ ಇದು ಹೀಗೆಂದು ಭಗವಂತನಾದ ನೀನು ವ್ಯಜಿಜ್ಞಪಯತ್ ಉಪದೇಶವನ್ನು ಮಾಡಿದ್ಯಾ. ಹಸಿವೆ ತೃಷೆ ಮೊದಲಾದ ದುಃಖಗಳೇ ಪ್ರತೀಕಾರವಾದ ಭೋಜನಾದಿಗಳಿಂದ ಅವುಗಳನ್ನು ತೃಪ್ತಿಪಡಿಸಿದರು. ಇಂದ್ರಿಯ ಮತ್ತು ಪದಾರ್ಥಗಳ ಮೂಲಕ ಉಂಟಾದ ಸ್ವಲ್ಪ ಸುಖಗಳಿಂದಲೂ ಈ ಜೀವನು ಸ್ಥಿರವಾಗಿರಲಾರ ಮತ್ತು ತೃಪ್ತಿಯನ್ನು ಹೊಂದಲಾರ. ಆದ್ದರಿಂದ ಈ ಶರೀರ ಆತ್ಮನಿಗೆ ಪ್ರಯೋಜನವಾಗಲಾರದು. ಈ ಶರೀರದಿಂದ ಆತ್ಮನಿಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಈ ಲೋಕದ ಈ ರೀತಿಯಾಗಿದೆ ಎಂದು ಶ್ರೀ ಅಭಿನಂದನ ಸ್ವಾಮಿಯರು ನಿರೂಪಿಸಿದ್ದಾರೆ. ಚೂರು ಅಭಿನಂದನಾಥ ಭಗವಾನ್ ಕಿ